अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಹಸಿರಿಲ್ಲದವನ ನೀರದ ಜೀವನ ರಾಮ ಹೃದಯ ನಿವಾಸಿನಿಯೇ ಸೀತೆ ರಾಘವನಿಗೆ ಕಾಣದೆ ಎಲ್ಲಿರುವೆ ರಾಘವನಿಗೆ ಕಾಣದೆ ಎಲ್ಲಿರುವೆ ಗುಣವಂತೆ ಸಕಲ ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವ ಶಕ್ತಿ ಇರುವ ನಿನಗೆ ಆ ದುಷ್ಟ ರಾವಣ ಎಷ್ಟರವನು? ಚೆನ್ನಾಗಿ ನೆನೆ. ನೀತದಿಂದ ನೀನು ಜಡ್ಡುಗಟ್ಟಿದರೂ ನಾನು ನಿನಗೆ ಕರುಣೆಯನ್ನು ತೋರುವುದಿಲ್ಲ. ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ. ಸಮಯೋಚಿತವಾಗಿ ನನ್ನನ್ನು ನೀನು ಎಚ್ಚರಿಸಿದೆ. ಸುಗ್ರೀವನನ್ನು ಅವನ ಕರ್ತವ್ಯದ ಕಡೆಗೆ ತಿರುಗಿಸುವ ಕಾರ್ಯವನ್ನು ನಾನು ಮಾಡುತ್ತೇನೆ. ಗೆಳತಿಯರೇ, ಈ ಸೀತೆಯಂತ ಹಠಮಾರಿ ಹೆಣ್ಣನ್ನು ನಾನು ನೋಡಿಯೇ ಇಲ್ಲ. ಏನು ಪ್ರಯೋಜನ? ಎಷ್ಟೇ ಹಠ ಮಾಡಿದರೂ ಕಟ್ಟ ಕಡೆಗೆ ಗೆಲುವು ನಮ್ಮ ಪ್ರಭುವಿಗೆ ಎಂಬುದು ಇವಳಿಗೆ ಗೊತ್ತಿಲ್ಲ. ಹೌದು, ಹಿಂದೆ ಮರುತ ರಾಜನು ಯಜ್ಞ ಮಾಡುತ್ತಿರುವಾಗ ನಮ್ಮ ರಾವಣೇಶ್ವರ ಪ್ರಭುಗಳನ್ನು ಕಂಡು ಶರಣಾಗತನಾಗಿದ್ದ ವಿಷಯ ನಾವು ಇವಳಿಗೆ ಹೇಳಲೇ ಇಲ್ಲ ಅಲ್ಲವೇ? ಹೌದು, ಆ ವಿಷಯವನ್ನು ನಾವು ಇವಳಿಗೆ ಹೇಳಲು ಮರೆತೇ ಬಿಟ್ಟಿದ್ದೆವು. ಉಶಿರಾ ದೇಶದ ರಾಜ ಮರುತ್ತ ಇಂದ್ರಾದಿ ದೇವತೆಗಳನ್ನೇ ಸೇರಿ ಯಜ್ಞವನ್ನು ಮಾಡುತ್ತಿರುವಾಗ ನಮ್ಮ ಪ್ರಭುಗಳು ಅಲ್ಲಿಗೆ ಧಾವಿಸಿದರು. ಆಗ ಆ ದೇವತೆಗಳು ನಮ್ಮ ಪ್ರಭುವಿಗೆ ಎದರಿ ಏನು ಗತಿಯಾದರೆಂಬುದು ಈ ಸೀತೆಗೆ ತಿಳಿದಿಲ್ಲ. ರಾವಣನ ವಶದಲ್ಲಿರುವ ದೇವತೆಗಳನ್ನು ಕರೆದೊಯ್ಯಲು ಆ ಇಂದ್ರನಿಗೆ ಸಾಧ್ಯವಾಗಲಿಲ್ಲವೆಂದ ಮೇಲೆ ಆ ರಾಮ ಬಂದು ಈ ಸೀತೆಯನ್ನು ಕರೆದೊಯ್ಯಲು ಸಾಧ್ಯವೇ? ಎಲೆ ಸೀತೆ, ಮರುತನ ಯಜ್ಞದಲ್ಲಿ ಇಂದ್ರ, ವರುಣ, ಯಮ, ಕುಬೇರ ಇವರೆಲ್ಲರೂ ನಮ್ಮ ರಾವಣೇಶ್ವರನ ಪ್ರತಾಪಕ್ಕೆ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಂಡರೆಂಬುದು ನಿನಗೆ ಗೊತ್ತೇ? ಹೇಳುತ್ತೇವೆ, ಕೇಳು. भर्गो देवस्य धीमहि धियो यो नः प्रचोदयात्। ओम भूर्भुवः ओम तत्सवितुर्वरेण्यं भर्गो देवस्य धीमहि धियो यो नः प्रचोदयात्।
ಯಜ್ಞಕುಂಡದ ಬಳಿಗೆ ಬಂದಾಗ ನೋಡಬೇಕಾಗಿತ್ತು ಆ ದೇವತೆಗಳ ಸ್ಥಿತಿ. ಪಾಪ ಚಿಂತಾಜನಕವಾಗಿತ್ತು. ಸ್ವರ್ಗಾಧಿಪತಿ ದೇವೇಂದ್ರ ಹೆದರಿ ನವಿಲಿನ ರೂಪ ತಾಳಿಬಿಟ್ಟ. ಮೃತ್ಯು ದೇವತೆಯಾದ ಸಾಕ್ಷಾತ್ ಯಮಧರ್ಮ ಕಾಗೆಯಾದ. ಸಂಪತ್ತಿನ ಒಡೆಯ ರಾವಣೇಶ್ವರನ ಹಿರಿಯಣ್ಣ ಈಗಾಗಲೇ ಪುಷ್ಪಕ ವಿಮಾನವನ್ನು ಕಳೆದುಕೊಂಡು ಬಿಟ್ಟಿದ್ದ. ತಮ್ಮನಿಗೆ ಹೆದರಿದ ಕುಬೇರ ಊತಿಕೇತನಾದ. ಜಗತ್ತಿಗೆ ಮಳೆಯನ್ನು ನೀಡುವ ವರುಣ ಹಂಸ ಪಕ್ಷಿಯಾಗಿ ಬಿಟ್ಟ. ನಮ್ಮ ಪ್ರಭುಗಳು ಧೀರರಂತೆ ಯಜ್ಞಕುಂಡದ ಬಳಿಗೆ ಬಂದರು. ಆಗ ಅಲ್ಲಿದ್ದವರು ಪುರೋಹಿತ ಮತ್ತು ಮರುತ. ಶ್ರೇಷ್ಠ ಹನುಮಂತ, ನೀನು ನನ್ನನ್ನು ಕಾಣಲು ಬಯಸಿರುವೆ ಎಂದು ನೀಲ ಹೇಳಿದ. ನಿನ್ನ ಮೇಲಿನ ಅಪಾರವಾದ ಗೌರವದಿಂದ ಬಂದೆ. ಹೇಳು, ಏನಂತ ಅವಸರದ ರಾಜಕಾರ್ಯ? ಈಗ ಮಿತ್ರ ಕಾರ್ಯವೇ ರಾಜಕಾರ್ಯ. ಅದನ್ನು ನಾನು ನಿನಗೆ ನೆನಪು ಮಾಡಲು ಬಂದೆ. ಮಿತ್ರ ಕಾರ್ಯವೇ? ಅದೇನದು? ವಾನರೇಶ್ವರ, ಮಿತ್ರ ಸಹಾಯದಿಂದ ರಾಜ್ಯ ಪಡೆದೆ, ಐಶ್ವರ್ಯ ಪಡೆದೆ. ಆದರೆ ಅಂಥ ಮಿತ್ರನಿಗೆ ಮಾತು ಕೊಟ್ಟ ಕಾರ್ಯವನ್ನು ಹಾಗೇ ಉಳಿಸಿದೆ. ಆದಷ್ಟು ಬೇಗ ಅತ್ತ ಗಮನ ಹರಿಸುವುದು ಸೂಕ್ತ ಮಹಾರಾಜ. ನಾನು ಕರ್ತವ್ಯವನ್ನು ಮರೆತಿರುವೆನೆಂದು ಏಕೆ ಭಾವಿಸುತ್ತಿರುವೆ ಮಾರುತಿ? ನಾನು ಹಾಗೆ ಭಾವಿಸುತ್ತಿಲ್ಲ. ಆದರೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಕಾರ್ಯವನ್ನು ಯಾರು ಮಾಡುತ್ತಾರೋ ಅವರು ಕೀರ್ತಿಗೆ ಬಾಧ್ಯರಾಗುತ್ತಾರೆ. ಅದರಲ್ಲೂ ಮಿತ್ರ ಕಾರ್ಯವನ್ನು ಸಮಯೋಚಿತವಾಗಿ ಮಾಡುವುದು ರಾಜನಾದವನ ಕರ್ತವ್ಯ. ಮಾರುತಿ, ಅದೆಲ್ಲ ನನಗೆ ತಿಳಿದಿಲ್ಲವೆಂದುಕೊಂಡಿರುವೆಯಾ? ತಿಳಿಯದಿರುವುದನ್ನು ನೆನಪು ಮಾಡಿಕೊಡುವುದು ಸಚಿವನಾದವನ ಕರ್ತವ್ಯ. ಹನುಮಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನೇರವಾಗಿ ಹೇಳು. ಮಹಾರಾಜ ಸುಗ್ರೀವ, ರಾಜನಾದವನಿಗೆ ಸೈನ್ಯ ಮತ್ತು ಕೋಶಗಳಂತೆ ಮಿತ್ರಬಲವು ಬಹಳ ಮುಖ್ಯವಾದುದು. ಅವುಗಳ ಮಹತ್ವವನ್ನು ಅರಿತವನೇ ರಾಜನಾಗಿ ಯಶಸ್ವಿಯಾಗುತ್ತಾನೆ. ಹನುಮಂತ, ನಿನ್ನಷ್ಟಲ್ಲದಿದ್ದರೂ ನಾನು ತಕ್ಕ ಮಟ್ಟಿಗೆ ರಾಜನೀತಿಯನ್ನು ಬಲ್ಲವನಾಗಿದ್ದೇನೆ. ರಾಜನೀತಿಯನ್ನು ಕೇವಲ ತಿಳಿಯುವುದು ಮುಖ್ಯವಲ್ಲ ಮಹಾರಾಜ, ಅದು ಕಾರ್ಯದಲ್ಲಿ ಯಶಸ್ವಿಯಾಗಬೇಕು. ಮಿತ್ರ ಕಾರ್ಯ ಸ್ವಂತ ಕಾರ್ಯಕ್ಕಿಂತಲೂ ಪ್ರಧಾನವಾದುದು. ಅದಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು. ಎಚ್ಚರ ತಪ್ಪಿದರೆ, ಉದಾಸೀನವಾದರೆ ಅನರ್ಥಗಳು ಸಂಭವಿಸಬಹುದು. ಏನಂದ್ರೆ? ನನಗೆ ಅನರ್ಥಗಳು ಸಂಭವಿಸುವ ಸಾಧ್ಯತೆ ಇದೆಯೇ? ಹಾಗಾಗಲಿ ಎಂದು ನಾನು ಬಯಸುವುದಿಲ್ಲ. ಆದರೆ ಕಾಲ ಮೀರಿದ ನಂತರ ಯಾವ ಕಾರ್ಯವನ್ನು ಮಾಡಿದರೂ ಅದು ನಿಷ್ಪ್ರಯೋಜಕ. ಜೊತೆಗೆ ಅದರಿಂದ ಪ್ರತಿಕೂಲ ಪರಿಣಾಮ ಉಂಟಾದರೂ ಆಶ್ಚರ್ಯವೇನಿಲ್ಲ. ಹೆದರಿ ಬೆಪ್ಪಾದ ಆ ಮರುತನಿಗೆ ನಮ್ಮ ಪ್ರಭುಗಳು ಏನು ಹೇಳಿದರು ಗೊತ್ತೇ? ಎಲ್ಲವೋ ಉಶಿರ ದೇಶದ ಅರಸು ಮರುತ್ತ, ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ನೀನು ನನ್ನೊಡನೆ ಯುದ್ಧ ಮಾಡಬೇಕು, ಇಲ್ಲವಾದರೆ ಶರಣಾಗತನಾಗಬೇಕು. ಇಲ್ಲದಿದ್ದರೆ ನೀನು ನಿನ್ನ ಯಜ್ಞ
ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತದೆ. ಮೊದಲೇ ಹೆದರಿ ಗಡಗಡ ಎಂದು ನಡುಗುತ್ತಿದ್ದ ಮರುತ ರಾಜ ನಮ್ಮ ಪ್ರಭುಗಳಿಗೆ ಶರಣಾದ. ಅಂದ ಮೇಲೆ ನಿನ್ನ ರಾಮ ಎಷ್ಟರವನು? ಅವನೇನಾರು ಇಲ್ಲಿಗೆ ಬಂದರೆ ನಮ್ಮ ಪ್ರಭುಗಳನ್ನು ಕಂಡ ತಕ್ಷಣ ಓಡಿ ಹೋಗುವುದು ಖಂಡಿತ. ಪಾನೀಯ ಸೀತಾದೇವಿ, ಮರುತ್ತನ ವಿಷಯವನ್ನು ಕೇಳಿ ನೀನು ಹೆದರಿ ಬಿಟ್ಟೆಯಾ? ಅದರ ಅಗತ್ಯವಿಲ್ಲ. ಮರುತ್ತ ಶರಣಾದದ್ದು ಏಕೆಂದು ನಾನು ಹೇಳುತ್ತೇನೆ, ಕೇಳಿ. ಎಲ್ಲವೋ ದೀಕ್ಷಾಬದ್ಧನಾಗಿ ದೇವತೆಗಳ ಪ್ರೀತ್ಯರ್ಥವಾಗಿ ಯಜ್ಞವನ್ನು ಮಾಡುತ್ತಿರುವ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವ ನೀನು ಯಾರು? ನಾನು ಯಾರು ಎಂದು ನಿನಗೆ ತಿಳಿದಿಲ್ಲವೇ? ಅಥವಾ ಗೊತ್ತಿದ್ದು ಗೊತ್ತಿಲ್ಲದಂತೆ ನಟಿಸುತ್ತಿರುವೆಯಾ? ಇರಲಿ, ನಾನಾರೆಂದು ತಿಳಿಸುತ್ತೇನೆ. ನಾನು ಲಂಕಾಧೀಶ್ವರ ದಶಕಂಠ ರಾವಣ. ಲೋಕಲೋಕಗಳಲ್ಲಿಯೂ ಪ್ರಖ್ಯಾತಿಯಾಗಿರುವ ನಾನು ಯಾರೆಂದು ನಿನಗೆ ನಿಜವಾಗಲೂ ತಿಳಿದಿಲ್ಲವೇ? ನನ್ನನ್ನು ಕಂಡ ಮೇಲೂ, ನನ್ನ ದರ್ಪ ವೈಭವಗಳನ್ನು ನೋಡಿದ ಮೇಲೂ ನಿನಗೆ ನನ್ನ ಬಗ್ಗೆ ಕಿಂಚಿತ್ತು ಕುತೂಹಲ ಮೂಡಲಿಲ್ಲವೇ? ಇರಲಿ, ನನ್ನನ್ನು ನೋಡಿದ ಮೇಲೂ ನನಗೆ ಭಯಪಡದೆ ನಿಂತಿರುವ ನಿನ್ನ ಧೈರ್ಯವನ್ನು ನಾನು ಮೆಚ್ಚುತ್ತೇನೆ. ನನ್ನ ಸೋದರ ಕುಬೇರನಿಂದ ಪುಷ್ಪಕ ವಿಮಾನವನ್ನು ಕಸಿದುಕೊಂಡ ನನ್ನ ಪರಾಕ್ರಮ ಎಷ್ಟೆಂದು ನಿನಗೆ ತಿಳಿಯುತ್ತಲ್ಲವೇ? ಭಲೆ ಭಲೆ ರಾವಣೇಶ್ವರ, ಯುದ್ಧದಲ್ಲಿ ನಿನ್ನ ಸೋದರನಾದ ಕುಬೇರನನ್ನೇ ಸೋಲಿಸಿದ ನೀನು ಮಹಾಪರಾಕ್ರಮಶಾಲಿಯೇ ಸರಿ. ನೀನು ತುಂಬಾ ಅದೃಷ್ಟವಂತ. ಪೂರ್ವ ಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ಇನ್ನೂ ಎಂತೆಂತಹ ವರಗಳನ್ನು ಪಡೆದಿರುವೆಯೋ? ಪೂರ್ವ ಜನ್ಮದ ಪುಣ್ಯವಲ್ಲವೋ ಮರುತ್ತ? ಈ ಜನ್ಮದಲ್ಲೇ ನನ್ನ ಶಕ್ತಿ ಸಾಮರ್ಥ್ಯಗಳಿಂದ, ನನ್ನ ಕಠಿಣವಾದ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಅಜೇಯನೆಂಬ ವರ ಪಡೆದಿದ್ದೇನೆ. ನನ್ನನ್ನು ಗೆಲ್ಲಲು ತ್ರಿಭುವನಗಳಲ್ಲೂ ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನಗೆ ಯುದ್ಧಕ್ಕೆ ಆಹ್ವಾನ ನೀಡುತ್ತಿದ್ದೇನೆ. ನನ್ನನ್ನು ಗೆಲ್ಲಬೇಕು, ಇಲ್ಲವಾದರೆ ನನಗೆ ಶರಣಾಗತನಾಗಬೇಕು. ಏನೆಂದೆ? ನಾನು ನಿನಗೆ ಶರಣಾಗುವುದೇ? ನನ್ನನ್ನೇನು ಕೈಲಾಗದ ಹೇಡಿ ಎಂದು ತಿಳಿದಿರುವೆಯಾ? ನನ್ನಲ್ಲಿರುವ ಅತಿ ಶಕ್ತಿಯುತವಾದ ಬಾಣಗಳನ್ನು ಪ್ರಯೋಗಿಸಿ ನಿನ್ನನ್ನು ಈಗಲೇ ಯಮಪುರಿಗೆ ಅಟ್ಟುತ್ತೇನೆ. ಸಿದ್ಧನಾಗು. ಸಾವಧಾನ ಮಹಾರಾಜ, ಸಾವಧಾನ. ನೀನು ಪರಮೇಶ್ವರನ ಪರವಾದ ಯಜ್ಞದೀಕ್ಷೆಯನ್ನು ಹೊಂದಿರುವೆ. ಯಜ್ಞದೀಕ್ಷೆಯನ್ನು ಮಾಡುವವನು ಯುದ್ಧಕ್ಕೆ ಮುಂದಾಗಬಾರದು, ಕೋಪವನ್ನು ಮಾಡಬಾರದು. ಆದರೆ ಮುನೀಂದ್ರ, ಈ ದುರ್ವಾಳ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನಲ್ಲ. ಮಹಾರಾಜ, ಇವನು ಯಜ್ಞ ವಿರೋಧಿ, ದೇವತೆಗಳ ಶತ್ರು. ಯಜ್ಞವನ್ನು ಹಾಳು ಮಾಡುವುದೇ ಇವನ ಉದ್ದೇಶ. ಹಾಗಾದರೆ ಈಗ ಮತ್ತೇನು ಮಾಡುವುದು ಮುನೀಂದ್ರ? ಯುದ್ಧವೆಂದ ಮೇಲೆ ಸೋಲು ಗೆಲುವುಗಳು ಸಂದೇಹಾಸ್ಪದ. ಇವನನ್ನು ಉಪಾಯವಾಗಿ ಸಾಗ ಹಾಕಿ ನೀನು ಯಜ್ಞ ಕಾರ್ಯವನ್ನು ಮುಂದುವರಿಸು. ಹಾಗೆ ಆಗಲಿ ಮುನೀಂದ್ರ. ನೀವು ಹೇಳಿದಂತೆಯೇ ನಾನು ಇವನೊಡನೆ ಯುದ್ಧ ಮಾಡುವುದಿಲ್ಲ. ಎಲೈ ದಾನವೇಂದ್ರ, ಅಂದರೆ ನೀನು ನನ್ನೊಡನೆ ಯುದ್ಧ ಮಾಡುವುದಿಲ್ಲ ಎಂದ ಮೇಲೆ ನೀನು ನನಗೆ ಶರಣಾಗತನಾದಂತೆ. ಮರುತ್ತ ಶರಣಾದ, ಮರುತ್ತ ಶರಣಾದ.
ನಡೆದ ಕತೆ ಸೀತೆ. ಪುರೋಹಿತರು ನೀಡಿದ ಸಲಹೆಯಿಂದ ಮರುತ ರಾವಣನೊಂದಿಗೆ ಯುದ್ಧ ಮಾಡಲಿಲ್ಲವೇ ಹೊರತು ಹೆದರಿಕೊಂಡಲ್ಲ. ಹನುಮಂತ, ನೀನು ನನ್ನ ಪ್ರಿಯ ಮಿತ್ರ ಶ್ರೀರಾಮನ ಬಗ್ಗೆ ಮಾತನಾಡುತ್ತಿರುವೆ ಎಂದು ನನಗೆ ಅರ್ಥವಾಗುತ್ತಿದೆ. ಆದರೆ ನನ್ನಿಂದ ಶ್ರೀರಾಮನಿಗೆ ಏನಂತ ಅನರ್ಥವಾಗಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಸ್ವಲ್ಪ ವಿವರಿಸಿ ಹೇಳು. ತಪ್ಪಾಗಿದೆ ಎಂದು ಎಚ್ಚರಿಸಲೇ ನಾನು ಬಂದಿದ್ದು. ಮಳೆಗಾಲ ಕಳೆದ ಕೂಡಲೇ ಮಿತ್ರ ಕಾರ್ಯವನ್ನು ನೆರವೇರಿಸುವುದಾಗಿ ನೀನು ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟಿದ್ದು ಮರೆತು ಹೋಯಿತು. ಈಗಾಗಲೇ ತಡವಾಗಿದೆ. ರಾಮಪತ್ನಿ ಸೀತಾದೇವಿಯನ್ನು ಹುಡುಕುವ ಕಾರ್ಯ ಶೀಘ್ರವಾಗಿ ಆರಂಭಿಸಬೇಕಾಗಿದೆ. ನಿನ್ನ ಮಾತು ನಿಜ ಮಾರುತಿ. ಬಹುಕಾಲದಿಂದ ಸುಖ ವಂಚಿತನಾಗಿದ್ದ ನನಗೆ ಈ 4 ತಿಂಗಳುಗಳು 4 ಕ್ಷಣಗಳಂತೆ ಉರುಳಿ ಓದುವುದು ನನ್ನ ಅರಿವಿಗೆ ಬರಲಿಲ್ಲ. ಸುಖದಲ್ಲಿ ಮುಳುಗಿ ಸಕನ ಹಿತವನ್ನು ಮರೆಯಬಾರದು ಮಹಾರಾಜ. ಮಹಾತ್ಮನಾದ ಶ್ರೀರಾಮಚಂದ್ರ ಪತ್ನಿ ವಿಯೋಗದಿಂದ ಎಷ್ಟು ನೊಂದಿರುವನೆಂದು ಅರ್ಥ ಮಾಡಿಕೊ. ನಿನ್ನ ಕಾರ್ಯವನ್ನು ಮಾಡಿಕೊಟ್ಟ ಅವರ ಕಾರ್ಯವನ್ನು ಮಾಡಿಕೊಡುವುದರಲ್ಲಿ ಉದಾಸೀನ ತೋರಬಾರದು. ಇನ್ನು ಕೊಂಚವೂ ವಿಳಂಬವಾಗಬಾರದು. ಹಾಗಾದರೆ ಈಗಾಗಲೇ ವಿಳಂಬವಾಗಿದೆಯೇ? ಹೌದು. ಶ್ರೀರಾಮ ಹೇಳುವ ಮೊದಲೇ ನಾವು ಸೀತಾನ್ವೇಷಣೆ ಕಾರ್ಯದಲ್ಲಿ ಮುಂದಾಗುವುದು ಉಚಿತ. ಇನ್ನು ತಡ ಮಾಡುವುದು ಬೇಡ. ಹಾಗೆ ಆಗಲಿ ಹನುಮಂತ. ಶೀಘ್ರದಲ್ಲಿಯೇ ಕಾರ್ಯತತ್ಪರರಾಗೋಣ. ಶೀಘ್ರದಲ್ಲಿ ಎಂದು ಹೇಳುವ ಬದಲು ಈಗಲೇ ಎಂದು ಹೇಳು ಮಹಾರಾಜ. ಮಹಾಪರಾಕ್ರಮಿಯು ಸಮರ್ಥನೂ ಆದ ನೀನು ಶ್ರೀರಾಮಚಂದ್ರನಿಗೆ ಸಂತೋಷ ಉಂಟು ಮಾಡಲು ಸೀತಾನ್ವೇಷಣೆ ಕಾರ್ಯಕ್ಕೆ ಈಗಲೇ ಆಜ್ಞೆ ಮಾಡು. ಶ್ರೀರಾಮಚಂದ್ರ ಸ್ವತಃ ದೇವದಾನವರನ್ನು ನಿಗ್ರಹಿಸುವ ಸಮರ್ಥನಾದರೂ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವುದು ನಿನ್ನ ಕರ್ತವ್ಯ. ಹನುಮಂತ, ಸೂಕ್ತ ಸಮಯದಲ್ಲಿ ನೀನು ನನ್ನ ಕರ್ತವ್ಯದ ಅರಿವು ಮಾಡಿಕೊಟ್ಟೆ. ಮಹಾರಾಜ, ನೀನು ಆಜ್ಞೆ ಮಾಡಿದರೆ ಸಾಕು. ಪಾತಾಳದಲ್ಲಾಗಲಿ, ಭೂಮಿಯಲ್ಲಾಗಲಿ, ಅಂತರಿಕ್ಷದಲ್ಲಾಗಲಿ ನಮ್ಮನ್ನು ತಡೆಯುವವರು ಯಾರು? ಅಸಂಖ್ಯಾತ ವಾನರ ವೀರರು ನಿನ್ನ ಇಚ್ಛೆಯಂತೆ ನಡೆಯಲು ಸಮರ್ಥರಾಗಿದ್ದಾರೆ. ಯಾರು ಯಾವ ಯಾವ ಕಾರ್ಯವನ್ನು ಮಾಡಬೇಕೆಂದು ಕೂಡಲೇ ಆಜ್ಞಾಪಿಸು. ಹಾಗೆ ಆಗಲಿ ಹನುಮಂತ. ಈ ಕೂಡಲೇ ಆಜ್ಞಾಪಿಸುತ್ತೇನೆ. ನೀಲಾ, ಹೇಳಿ ಪ್ರಭು. ನೀಲಾ, ನಮ್ಮ ಕಪಿ ಸೈನಿಕರೆಲ್ಲ, ಬೇರೆ ಬೇರೆ ಕಡೆ ಇರೋ ಕಪಿ ನಾಯಕರೆಲ್ಲ ಕೂಡಲೇ ಇಲ್ಲಿಗೆ ಬಂದು ಸೇರುವಂತೆ ವ್ಯವಸ್ಥೆಗೊಳಿಸು. ಆಗಲಿ ಪ್ರಭು. ಸೈನ್ಯವೆಲ್ಲ ಒಂದು ಕಡೆ ಸೇರಿದ ಮೇಲೆ ಮುಂದಿನದನ್ನು ನಿರ್ಧರಿಸೋಣ. ಇನ್ನು 15 ದಿನಗಳೊಳಗೆ ಎಲ್ಲರೂ ಬಂದು ಇಲ್ಲಿ ಸೇರಬೇಕು. ತಡ ಮಾಡಿದರೆ ಮರಣದಂಡನೆಗೆ ಗುರಿಯಾಗುತ್ತಾರೆ. ಈ ನನ್ನ ಸಂದೇಶವನ್ನು ಎಲ್ಲರಿಗೂ ತಲುಪಿಸು. ಖಂಡಿತ ಎಲ್ಲರಿಗೂ ನಿಮ್ಮ ಸಂದೇಶವನ್ನು ತಿಳಿಸುತ್ತೇನೆ ಪ್ರಭು. ಹನುಮಂತ, ನೀನು ಹೇಳಿದ ಹಾಗೆ ನಾನು ಈ ಕೂಡಲೇ ಕಾರ್ಯತತ್ಪರನಾಗಿದ್ದೇನೆ. ಸಮಾಧಾನವಾಯಿತೆ? ಸಮಾಧಾನವಾಯಿತು ಮಹಾರಾಜ. ಮಿತ್ರ ಕಾರ್ಯವನ್ನು ನೆರವೇರಿಸಿ ನೀನು ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ಪಾತ್ರನಾಗಬೇಕೆಂಬುದೇ ನನ್ನ ಇಚ್ಛೆ. ನಾನಿನ್ನು ಬರುತ್ತೇನೆ. ತನ್ನ ಕಾರ್ಯ ಸಾಧನೆಯಾದ ಮೇಲೆ ತಾನು ಮಾಡಿದ ಪ್ರತಿಜ್ಞೆ, ನಮಗೆ ನೀಡಿದ ಭಾಷೆಯನ್ನು ಮರೆತು ನಮಗೆ ಮಹಾ ಅಪಮಾನವನ್ನು ಮಾಡಿದ್ದಾನೆ ಲಕ್ಷ್ಮಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ
ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ